होता है, एक ही जैसा मूर्ति बहुत सारे होते हैं ना। बच्चे का डेट कब है? फिर महाकाल जाएंगे। रवि आ रहा है। अरे ಅತಿರುದ್ರ ಮಹಾಯಾಗ ಸಮಿತಿಯ ಪದಾಧಿಕಾರಿಗಳಿಗೆ ಸನ್ಮಾನ ಹಾಗೂ ದಿನದರ್ಶಿಕೆ ಬಿಡುಗಡೆ ಕಾರ್ಯಕ್ರಮ ಕೆಲವೇ ನಿಮಿಷಗಳು. ಬಂಧುಗಳೇ, ಬ್ರಹ್ಮ ತೇಜೋ ಫಲಂ ಫಲಂ ಎನ್ನುವಂತಹ ಮಾತಿದೆ. ನಮ್ಮ ಶ್ರೀ ವೆಂಕಟೇಶ್ ಕುಲಕರ್ಣಿಯವರ ನೇತೃತ್ವದಲ್ಲಿ ಗದಗ ಜಿಲ್ಲಾ ಬ್ರಾಹ್ಮಣ ಯಶಸ್ವಿಯಾಗಿ ಮುನ್ನಡೀತಾ ಬಂದಿದೆ. ಉಚಿತ ಉಪನಯನ ಕಾರ್ಯಕ್ರಮಗಳು ಪ್ರತಿ ವರ್ಷ ಎಲ್ಲ ಸಮಾಜದವರಿಗೆ ಮಾರ್ಗದರ್ಶಕವಾಗುವಂತಹ ದೇವರಂಜಿ ಮಹಾರಾಜರಿಗೆ ಭಕ್ತಿಪೂರ್ವಕ ಮಾಲಾರ್ಪಣೆಯನ್ನ ಮಾಡಬೇಕು ಅಂತ ವಿನಂತಿ ಮಾಡಿದ್ದಾರೆ. ಒಮ್ಮೆ ಎಲ್ಲರೂ ಜೋರಾಗಿ ಘೋಷಣೆ ಮಾಡೋಣ. ಬ್ರಹ್ಮತೇಜೋ ಗುರು ಶಂಕರಾಚಾರ್ಯ ಮಹಾರಾಜ್ ಕಿ ಆದಿಗುರು ಶ್ರೀ ಶಂಕರಾಚಾರ್ಯ ಮಹಾರಾಜ್. ಆದ್ಮೇಲೆ ಗದಗ ಜಿಲ್ಲೆಯಲ್ಲಿ ಬಹುತೇಕ ಪ್ರಮುಖರು ಇವತ್ತು ನಮ್ಮ ಜೊತೆ ಇದ್ದಾರೆ. ಗದಗ ಜಿಲ್ಲಾ ಬ್ರಾಹ್ಮಣ ಸಮಾಜದ ಪರವಾಗಿ ಈ ಸಂದರ್ಭದಲ್ಲಿ ಶಂಕರಂ ಶಂಕರಾಚಾರ್ಯಂ ಕೇಶವಂ ನಾರಾಯಣಂ ಭಗವಂತೌ ಪುನಃ ಪುನಃ ಸುತರಾಮ ಸಂಧಿಯ
ಪೀರಿಯಡ್. ಪಾರ್ವತಿ ಪದೇ ಈ ವರ್ಷ ಕೂಡ ಒಂದು ಅದ್ಭುತವಾದಂತಹ ದಿನದರ್ಶಿಕೆಯನ್ನ ಬಿಡುಗಡೆ ಮಾಡಲಿದೆ. 2022ರ ಕ್ಯಾಲೆಂಡರ್ ಅನ್ನ ಈ ವೇದಿಕೆ ಮುಖಾಂತರ ಇವತ್ತು ದಿವಸ ಬಿಡುಗಡೆ ಮಾಡ್ತೇವೆ. ಬಹುತೇಕ ನಾವು ಅನ್ಕೊಂಡಿದ್ದ ಹಾಗೆ ಗದಗ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಬ್ರಾಹ್ಮಣ ಕೊನೆಯ ಮನೆಯವರೆಗೂ ಕೂಡ ಆ ಕ್ಯಾಲೆಂಡರ್ ದಿನದರ್ಶಿಕೆ ತಲುಪುವ ಹಾಗೆ ನಿಜವಾಗಿ ಇದನ್ನ ತಯಾರು ಮಾಡಲಿಕ್ಕೆ ಶ್ರಮಿಸಿರ್ತಕ್ಕಂಥ ನಮ್ಮ ಗಣೇಶ್ ಪುರಾಣಿಕರಾಗಿರ್ಬೋದು, ಶಂಕರ ಚೌಟೂರವರಾಗಿರ್ಬೋದು, ರವೀಂದ್ರ ಜೋಶಿ ಅವರಾಗಿರ್ಬೋದು, ಗುರುಮೂರ್ತಿ ದೇಶಪಾಂಡೆ ಅವರಾಗಿರ್ಬೋದು, ನಮ್ಮ ಆರ್.ಎಸ್. ಕುಲಕರ್ಣಿಯವರಾಗಿರ್ಬೋದು, ನಾಗೇರವರಾಗಿರ್ಬೋದು, ಹೀಗೆ ಅನೇಕ ಮಹನೀಯರನ್ನ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ, ವಿಶೇಷವಾಗಿ ಈ ದಿನದರ್ಶಿಕೆ ತಯಾರಾಗಲಿಕ್ಕೆ ನಮ್ಮ ಸಮಾಜದ ಅನೇಕ ಜನ ಪ್ರಾಯೋಜಕತ್ವವನ್ನು ಪಡೆದುಕೊಂಡು ಒಂದು ಅಡ್ವರ್ಟೈಸ್ಮೆಂಟ್ ಅನ್ನು ಕೊಡುವ ಮೂಲಕ ಪ್ರತಿ ವರ್ಷ ಇದನ್ನು ನಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಗದಗ ಜಿಲ್ಲಾ ಬ್ರಾಹ್ಮಣ ಸಮುದಾಯದ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಆ ದಿನದರ್ಶಿಕೆ ಬಹಳ ಉತ್ತಮವಾಗಿ ಮೂಡಿ ಬರ್ತಾ ಇದೆ. ನಿರಂತರವಾಗಿ ಇದು ಬಹುತೇಕ 4ನೇ ವರ್ಷ ನಾವು ಆ ದಿನದರ್ಶಿಕೆಯನ್ನ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಿಕ್ಕೆ ಇದ್ದೇವೆ. ಇನ್ನು ವೇದಿಕೆ ಮೇಲೆ ತಮಗೆಲ್ಲ ಗೊತ್ತಿರೋ ಹಾಗೆ ಗದಗಿನಲ್ಲಿ ಇತಿಹಾಸ ಸೃಷ್ಟಿಸಿರ್ತಕ್ಕಂಥ ಒಂದು ಅದ್ಭುತ ಮಹಾಯಾಗ ಕಾರ್ಯಕ್ರಮವನ್ನ ಬಹುತೇಕ ಇಲ್ಲಿರ್ತಕ್ಕಂಥ ಪ್ರಮುಖರು ನಾವೆಲ್ಲ ಸೇರಿ ಮಾಡಿದ್ವಿ. ಅದು ಸಹದೇವನಂದಿ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಧಾರ್ಮಿಕ ಕಾರ್ಯಕ್ರಮ ಅದು ಮೂಡಿ ಬಂತು. ಅದಕ್ಕೆ ಅನೇಕ ಗಣ್ಯರು ಸಹಾಯ ಸಹಕಾರವನ್ನ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಈ ಸಮಿತಿಯ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿಗೆ ಉದ್ದೇಶ ಇಷ್ಟೇ, ಎಲ್ಲ ಸಮಾಜವನ್ನು ಒಳಗೊಂಡಿರ್ತಕ್ಕಂಥ ಒಂದು ಅತ್ಯುತ್ತಮ ಮಹಾಯಾಗ ಸಮಿತಿಯನ್ನ ನಾವು ಮಾಡಿದ್ವಿ. ಅದರಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಬಹುತೇಕ ಎಲ್ಲ ಸಮುದಾಯದ ಪ್ರಮುಖರು ಮುಖಂಡರು ಆ ಒಂದು ಸಮಿತಿಯಲ್ಲಿ ಇದ್ದರು. ನಮ್ಮ ಉದ್ದೇಶ ನಮ್ಮ ಬ್ರಾಹ್ಮಣ ಸಮಾಜದಿಂದ ಎಲ್ಲ ಸಮಾಜಗಳನ್ನ ಗೌರವಿಸುವಂತ ಒಂದು ವಾತಾವರಣ ಈ ವೇದಿಕೆ ಮುಖಾಂತರ ಆಗಲಿ ಹಾಗೆ ಅನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ದಿವಸ ಅವರಿಗೆ ನಾವು ಸನ್ಮಾನ ಮಾಡಿರ್ತೀವಿ. ಇದು ಕೇವಲ ಅತಿವೃದ್ಧ ಯಾಗ ಕಾರ್ಯಕ್ರಮ ಮಾಡಿದ್ವಿ, ಇದು ಇಲ್ಲಿಗೆ ನಿಲ್ಲಬಾರದು. ಇಂಥ ಅನೇಕ ಕಾರ್ಯಕ್ರಮಗಳು ಮುಂದೆ ಬರುವ ದಿನಮಾನಗಳಲ್ಲಿ ಇದೇ ಸಮಿತಿ ಬೇಕಾದ್ರೆ ಹೆಸರು ಬೇಡ ಮಾಡೋಣ ಅಂತ ಅದೇ ರೀತಿ ಸಮಿತಿಯನ್ನು ಅದರಲ್ಲಿ ಎಲ್ಲ ಸಮುದಾಯಗಳನ್ನು ಒಳಗೊಂಡಿರ್ತಕ್ಕಂಥ ಈ ಸಮಿತಿಯ ನೇತೃತ್ವದಲ್ಲಿ ಬರುವಂತಹ ದಿನಗಳಲ್ಲಿ ಇನ್ನೂ ವಿನಾಯಕ ಕಾರ್ಯಕ್ರಮವನ್ನು ಕೊಡುವಂತ ಒಂದು ಸಂಕಲ್ಪವನ್ನ ಬಹುತೇಕ ನಾವು ನೀವೆಲ್ಲ ಸೇರಿ ಇವತ್ತು ದಿವಸ ಮಾಡೋಣ ಅನ್ನುವಂತ ವಿನಂತಿಯನ್ನ ಮಾಡೋದ್ರ ಜೊತೆಗೆ ನಮ್ಮ ಜವಾಬ್ದಾರಿ ಬಹುತೇಕ ನಮಗೆಲ್ಲ ಗೊತ್ತಿರಬಹುದು, ಮಧ್ಯಪ್ರದೇಶದ ಮಹಾಕಾಲದಿಂದ ಆಗಮಿಸಿರ್ತಕ್ಕಂಥ ಸುಮಾರು 150 ಜನ ಋತ್ವಿಜರು ನಿರಂತರವಾಗಿ 9 ದಿವಸ ಆ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಬಹುತೇಕ ಆ ವಿದ್ಯಾದಾನ ಸಮಿತಿ ಏನು ಮೈದಾನ ಇತ್ತು ಅದು ಬಹುತೇಕ ಉಜ್ಜಯಿನಿಯ ಮಹಾಕಾಲದ ಏನು ಒಂದು ವಾತಾವರಣ ಇತ್ತು ಅದೇ ರೀತಿ ವಾತಾವರಣ ಬಹುತೇಕ ಸೃಷ್ಟಿಯಾಗಿ ಕಾಪಾಡಿದ್ದೆಲ್ಲ ಅಂತ ಒಂದು ಮಹತ್ಕಾರ್ಯವನ್ನು ಅಂದ್ರೆ ಆ ಬ್ರಾಹ್ಮಣ ಸಮುದಾಯ ಆ ಋತುಜರು ಹೇಳುವಂತ ವೇದಘೋಷ ಮಂತ್ರಪಠಣ ನಿಜವಾಗಿ ಒಂದು ಸಾತ್ವಿಕ ಭಾವನೆಯನ್ನ ಒಂದು ಧನಾತ್ಮಕ ಭಾವನೆಯನ್ನ ಆ ವಾತಾವರಣವನ್ನ ಅಲ್ಲಿ ಸೃಷ್ಟಿ ಮಾಡಿತ್ತು ಹಾಗೆ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ. ಅದೆಲ್ಲ ಕಾರಣ ಬಹುತೇಕ ಆ ಋತುಜರು ವಿಶೇಷವಾಗಿ ನಾವು ಸ್ವಾಮಿಗಳ ಹತ್ರ ವಿನಂತಿ ಮಾಡಿಕೊಂಡಿದ್ವಿ. ನಮ್ಮಲ್ಲಿಯೂ ಕೂಡ ಈ ರೀತಿ ಋತುಜರಿದ್ದಾರೆ, ನಮ್ಮ ಸಮುದಾಯದ ಜೊತೆಗೇನೆ ಈ ಒಂದು ಕಾರ್ಯಕ್ರಮವನ್ನು ಮಾಡೋಣ ಹಾಗೆ ಅಂತ ನಾವು ಅನ್ಕೊಂಡು ಅವರು ನೈಪುಣ್ಯಗಳಿಗೆ ಇದಕ್ಕೆ ಹೇಳ್ತಾರೆ 150 ಜನ ಒಂದ ಕಡೆ ಸೇರಿಸುವಂತದ್ದು ಸಾಮಾನ್ಯ ಆಗಲಿಕ್ಕಿಲ್ಲ. ನಾವು ಬಹಳ ಪ್ರಯತ್ನ ಮಾಡಿದ್ವಿ. ನಮ್ಮಲ್ಲಿ ಬಹುತೇಕ ಪಂಡಿತರು ಅತ್ಯಂತ ಪ್ರಕಾಶ ಪಂಡಿತರು ನಮ್ಮಲ್ಲಿ ಇದ್ದಾರೆ. ಆದ್ರೆ ತಾಲೂಕಿನಲ್ಲಿ 150 ಜನ ಒಂದೇ ಕಡೆ ಸಿಗಲಿಲ್ಲ ಅನ್ನುವಂಥದ್ದು ಬಿಟ್ರೆ ನಮ್ಮಲ್ಲಿ ಗದಗದಲ್ಲಿ 30 ಜನ ಇದ್ದಾರೆ, ಹುಬ್ಳಿ ಧಾರವಾಡದಲ್ಲಿ ಒಂದು 25-30 ಜನ ಇದ್ರು, ಶಂಕರ ಶೃಂಗೇರಿ ಶಾಲಾಮ ಪಂಡಿತರು ಒಂದು 25-30 ಜನ ನಮಗೆ ಸಿಗ್ತಿದ್ರು. ಎಲ್ಲರೂ ಸಂಪರ್ಕ ಮಾಡಿದ್ರು ನಾವು, ಆದ್ರೂ ಕೂಡ ಅವಕಾಶ ಕೊಟ್ಟಿದ್ದ ಅತ್ಯಂತ ಇನ್ನೂ ಉತ್ತಮವಾಗಿರ್ತಕ್ಕಂಥ ಪ್ರಕಾಶ ಪಂಡಿತರು ಕೂಡ ನಮ್ಮಲ್ಲಿ ಇದ್ರು. ಹಾಗೆ ಆದರೂ ಅಚ್ಚುಕಟ್ಟಾಗಿ ಆ ಉಜ್ಜಯಿನಿ ಮಹಾಕಾಲದಲ್ಲಿ ಬಂದಿರತಕ್ಕಂಥ ಋತುಜರು
ಆ ಕೆಲಸ ಕಾರ್ಯವನ್ನು ಮಾಡಿದ್ರು. ನಮಗೆಲ್ಲ ಮನಸ್ಸು ತುಂಬಿ ಬಂತು. ಈ ಯಾಕೆ ಇಷ್ಟು ಜಲ್ದಿ ಈ ಕಾರ್ಯಕ್ರಮ ಮುಗಿತು ಅಂತ ಅನ್ನಿಸುವಂತ ಭಾವ ಬಹುತೇಕ ಎಲ್ಲರಿಗೂ ಬಂತು. ಹಾಗೆ ಆ ಒಂದು ಕಾರ್ಯಕ್ರಮವನ್ನ ಮಾಡತಕ್ಕಂಥ ಆ ಋತುವಿನ ಕೂಡ ನಾವು ಗದಗ ಬ್ರಾಹ್ಮಣ ಸಮಾಜದಿಂದ ಒಂದು ಸನ್ಮಾನಿಸಿ ಕಳಿಸಿದ್ದೇವೆ. ಹಾಗೆ ನಮ್ಮ ಜವಾಬ್ದಾರಿ ಅನಿಸ್ತು. ಇಲ್ಲಿರ್ತಕ್ಕಂಥ ಅನೇಕ ಸಮಾಜಗಳ ಮುಖಂಡರು, ಅದು ಕೇರಳ ಹೋಮ ಅವರಾಗಿರ್ಬೋದು, ಶಿವನಗೌಡರಾಗಿರ್ಬೋದು, ನಮ್ಮ ಸದಾಶಿವ ಮಂತ್ರಿಗಳು ಬಂದಿದ್ದಾರೆ, ಅವರು ನಮ್ಮ ಗುಡಿಮನೆಯವರು, ಹೀಗೆ ರವಿ ತಂಗೇರವರು, ಅನೇಕ ಜನ ತಮ್ಮ ಸಾಮರ್ಥ್ಯವನ್ನು ಕೊಡಬೇಕು. ಬಹಳ ಅಚ್ಚುಕಟ್ಟಾಗಿ ಈ ಒಂದು ವ್ಯವಸ್ಥಿತ ಕಾರ್ಯಕ್ರಮವನ್ನ ಗದಗಿನಲ್ಲಿ ಮಾಡಿದ್ರಿಂದ ನಾವು ಕೇವಲ ಸಮಾಜ ಅನ್ನೋದಕ್ಕಿಂತ ಎಲ್ಲ ಸಮಾಜಗಳ ಜೊತೆಗೆ ಒಡನಾಡಿಕೊಂಡು ಎಲ್ಲ ಸಮಾಜಗಳ ಜೊತೆಗೆ ನಮ್ಮ ರಾಘವೇಂದ್ರ ಕರವಾಡವರು ಆಗಮಿಸ್ತಾ ಇದ್ದಾರೆ. ಅವರನ್ನು ಕೂಡ ನಾನು ವೇದಿಕೆಗೆ ಸ್ವಾಗತಿಸ್ತೇನೆ. ಆದಿವಾಸಿ ಸಮಾಜದ ಮುಖಂಡರವರು, ಅವರು ಕೂಡ ಸ್ವಾಗತಿಸ್ತೇನೆ. ಹೀಗೆ ಬೇರೆ ಬೇರೆ ಸಮಾಜಗಳ ಉದ್ದೇಶ ಇಷ್ಟೇ, ಬೇರೆ ಬೇರೆ ಎಲ್ಲ ಸಮಾಜಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಗಟ್ಟಿಯಾಗಿರ್ತಕ್ಕಂಥ ಸಮಿತಿಯನ್ನ, ವೇದಿಕೆಯನ್ನ ನಾವು ಮಾಡೋದ್ರ ಮೂಲಕ ಬರುವಂತ ದಿನಗಳಲ್ಲಿ ನಾವು ಮುಂದಿನ ಪೀಳಿಗೆಗೆ ಬಹುತೇಕ ಸಾಮರಸ್ಯದಿಂದ ಎಲ್ಲರೂ ಬದುಕೋಣ, ಸಾಮರಸ್ಯದಿಂದ ಎಲ್ಲರೂ ನಮ್ಮ ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕ ಈ ಹಿಂದುತ್ವವನ್ನ, ಸಮಾಜದಲ್ಲಿ ಅಖಂಡತೆಯನ್ನ, ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂತ ಕಾರ್ಯವನ್ನು ಮಾಡೋಣ ಹಾಗೆ ಅಂತ ಹೇಳ್ತಾ ಆಗಮಿಸತಕ್ಕಂಥ ತಮ್ಮೆಲ್ಲರಿಗೂ ಗೌರವಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಿ ಗದಗ ಜಿಲ್ಲಾ ಪೂಜ್ಯ ಒಂಚೂರು ಬ್ರಾಹ್ಮಣ ಸಮಾಜದ ಕಾರ್ಯಕ್ರಮ ಅಂದಾಗ ಮಾತಾಡಲಿಕ್ಕೆ ಒಂಚೂರು ನಮ್ಮ ಎದುರಿಗೆ ಕೂತಾರೆ. ಕಾರಣ ಶಾಸ್ತ್ರ ಸ್ತೋತ್ರ ಎಲ್ಲವನ್ನು ಬಲ್ಲವರ ಎದುರುಗಡೆ ನಿಂತು ನಾನು ಮಾತಾಡಬೇಕಾದ್ರೆ ಏನಾದರೂ ತಪ್ಪಾಗಬಾರ್ದು ಅನ್ನುವಂಥ ಕಾರಣಕ್ಕೆ ನನಗೆ ಒಂಚೂರು ಎದುರುದಿದೆ. ಅದು ನನ್ನ ಅಲ್ಪ ಅನುಭವದ ಹಿಡಿತವನ್ನು ಇಟ್ಕೊಂಡು ಒಂದೆರಡು ನುಡಿಗಳನ್ನು ಹೇಳುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ. ನನ್ನ ಪ್ರಕಾರ ಇವತ್ತಿನ ಈ ಒಂದು ಕಾರ್ಯಕ್ರಮ, ಈ ಒಂದು ಸಾಹಿತ್ಯ ಏನು ಒಂದು ಕ್ಷೇತ್ರದಲ್ಲಿ ನಡೀತಾ ಇದೆ, ಇದೊಂದು ಯೋಗಾನುಯೋಗದ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಕಾರಣ, ಒಂದು ಕಾಲದಲ್ಲಿ ನಮ್ಮ ದೇಶದಲ್ಲಿ ಏನು ಹಿಂದೂ ಧರ್ಮ ಅವನತಿಯ ಕಡೆಗೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಅಳವಿನ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಿಂದೂ ಧರ್ಮದ ಪುನರುತ್ಥಾನ ಮಾಡಲಿಕ್ಕೆಂದರೆ ಅವತರಿಸಿರ್ತಕ್ಕಂಥ ಶಿವನ ಅವತಾರವಾಗಿರ್ತಕ್ಕಂಥ ಆದಿ ಶಂಕರಾಚಾರ್ಯರ ಸಾನ್ನಿಧ್ಯ ಒಂದು ಕಡೆ, ಆ ಹಿಂದೂ ಪರಂಪರೆ, ಹಿಂದೂ ಧರ್ಮ ಹೇಳತಕ್ಕಂಥದ್ದು ಸರ್ವೇ ಜನ ಸುಖಿನೋ ಭವಂತು ವಸುದೈವ ಕುಟುಂಬಕಂ ಅನ್ನುವಂಥ ತತ್ವಗಳನ್ನ ನಾವು ಯಾವತ್ತೂ ಕೂಡ ಹೇಳ್ಕೊಂಡು ಬರ್ತೇವೆ. ಆ ನಿಟ್ಟಿನೊಳಗ ಅಂತ ತತ್ವದ ಒಂದು ಯತಿ ಯಾಗವನ್ನು ಮಾಡಿ ಲೋಕ ಕಲ್ಯಾಣಕ್ಕಾಗಿ ನಮ್ಮ ನಗರದಲ್ಲಿ ಒಂದು ಮಹಾಯಜ್ಞವನ್ನ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟು ಅದರ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಸಹಜಾನಂದ ಗಿರಿಯವರ ಮಹಾರಾಜರ ಒಂದು ಸಾನ್ನಿಧ್ಯ. ಇವೆರಡೂ ಕೂಡ ಸಮಾಗಮ ಏನೈತಲ್ಲ, ಇದೊಂದು ವಿಶಿಷ್ಟವಾಗಿರ್ತಕ್ಕಂಥ ಸಮಾಗಮ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಯೋಗಾನುಯೋಗದ ಕಾರ್ಯಕ್ರಮ, ಇಂಥ ಒಂದು ಪಾವನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನ್ನ ಸೌಭಾಗ್ಯವೂ ಕೂಡ ಹೌದು ಅಂತಂದು ನಾನು ಭಾವಿಸ್ತೇನೆ. ನಾನು ಆಗಲೇ ಹೇಳ್ಬೇಕಾದ್ರೆ ಈ ಸಮಾರಂಭದಲ್ಲಿ ಮಾತನಾಡಬೇಕಾದ್ರೆ ಸ್ವಲ್ಪ ಎದುಗುದಿ ಆಗ್ತೈತೆ ಅಂತ ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಆಗಲೇ ಬಂದ್ವಿ ನಾವು ಶಂಕರಾಚಾರ್ಯರ ದರ್ಶನವನ್ನ, ಅಲ್ಲಿ ಸಾನ್ನಿಧ್ಯದ ದರ್ಶನವನ್ನ ಮಾಡ್ಕೊಂಡು ಬರ್ಬೇಕಾದ್ರೆ ದತ್ತನವ್ರನ್ನ ಒಟ್ಟಿಗೆ ಮಾತಾಡ್ಕೊಂಡು ಬರ್ಬೇಕಾದ್ರೆ ದತ್ತನವ್ರ ಎಲ್ಲರೂ ಸಮಯ ನಿಗದಿ ಮಾಡೋ ಕೆಲವರು ಬಿಡುಗಡೆ ಮಾಡಾಕತ್ತೀರ ನೀವು ಅಂತ. ನಾವು ಸ್ವಲ್ಪ ದುಸ್ಸಾಹಸ ಕೈ ಹಾಕಿದ್ದೇನೋ ಅಂತಂದು ಉತ್ತರ ಬಂದ್ಮೇಲೆ ಅನಿಸ್ತು. ಬ್ರಾಹ್ಮಣರ ಜೊತೆಗೆ ಶಾಸ್ತ್ರ ಸ್ತೋತ್ರವನ್ನ ಬಲ್ಲವ್ರ ಜೊತೆಗೆ ಬಹಳ ಸಲಿಗೆಯಿಂದ ಬಹಳ ಮಾತಾಡಬಾರ್ದು ಅಂತಾರ. ಅವ್ರ ಉತ್ತರ ನನಗೆ ಬಹಳ ಹತ್ತಿರ ತಂದ್ಕೊಟ್ಟು, ಸಮಯ ಆಗಲೇ ಮೇಲೆ ನಿಗದಿ ಮಾಡಿ ನಾವು ಪ್ರಕಟ ಮಾಡಾಕತ್ತೀವಿ ಅಂತಂದ್ರು. ಹಾಗಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಮಾತಾಡಬೇಕಾದ್ರೆ ಸ್ವಲ್ಪ ಭಯ ಆಗ್ತೈತಿ ಅನ್ನುವಂಥದ್ದು
ಭಾವಿಸ್ತೇನೆ. ಆ ಕ್ಯಾಲೆಂಡರ್ ಅನ್ನ ನೀವು ಕಳೆದ 4-5 ವರ್ಷಗಳಿಂದ ಪ್ರತಿ ವರ್ಷವೂ ಕೂಡ ಆ ಕ್ಯಾಲೆಂಡರ್ ಬಿಡುಗಡೆ ಒಂದು ನೆಪ ಆದ್ರೆ ಸಮಾಜದ ಎಲ್ಲರನ್ನ ಒಂದುಗೂಡಿಸಿ ಒಂದು ಕಾರ್ಯಕ್ರಮವನ್ನು ಮಾಡಿ ಯಾವ ರೀತಿ ನಾವು ಸಮಾಜವನ್ನ ನಡೆಸ್ಕೊಂಡು ಬಂದು ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ನಡ್ಕೊಂಡು ಹೋಗಬೇಕು ಅನ್ನುವಂತ ಒಂದಿಷ್ಟು ಸಂಕಲ್ಪಗಳನ್ನ ಮಾಡುವಂತ ಕಾರ್ಯಕ್ರಮ ಇದಾಗೈತೆ ಅಂತಂದು ನಾನು ಭಾವಿಸ್ತೇನೆ. 2025ರ ಒಂದು ಆ ಅನುಭವಗಳನ್ನ ನಮ್ಮ ಜೀವನದಲ್ಲಿ ನಾವು ಸದಾಕಾಲ ಇಟ್ಕೊಳ್ಬೇಕು. ಆ ಅನುಭವದ ಆಧಾರದ ಮೇಲೆ 2026ರಲ್ಲಿ ಯಾವ ರೀತಿ ಹೆಜ್ಜೆ ಹಾಕಬೇಕು ಅನ್ನುವಂತ ಸಂಕಲ್ಪವನ್ನ ನಾವು ಮಾಡಬೇಕಾಗುತ್ತೆ ಅನ್ನೋದನ್ನ ನಾವು ಯಾರು ಕೂಡ ಮರೆಯಬಾರದು. ಸಮಯ ಅಂತಕ್ಕಂಥದ್ದು ಪರಮಾತ್ಮ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಸಾಧನ. ನಮಗೆ ಕಳೆದು ಹೋಗಿರ್ತಕ್ಕಂಥ ಸಮಯವನ್ನ ಮರಳಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಕರೆ, ಆದ್ರೆ ಕಳೆದು ಹೋಗಿರ್ತಕ್ಕಂಥ ಸಮಯದಲ್ಲಿ ಪಡೆದುಕೊಂಡ ಅನುಭವದಿಂದ ಮುಂಬರ್ತಕ್ಕಂಥ ಸಮಯದಲ್ಲಿ ನಾವು ಯಾವ ರೀತಿ ಸಾರ್ಥಕತೆಯಿಂದ ಬದುಕಬಹುದು ಅನ್ನುವಂಥದ್ದನ್ನ ನಾವು ತೀರ್ಮಾನ ಮಾಡಲಿಕ್ಕಾಗುತ್ತೆ, ನಿರ್ಧರಿಸಿಕೊಳ್ಳಿಕ್ಕಾಗುತ್ತೆ ಅನ್ನುವಂಥ ಕಾರಣಕ್ಕೆ ಇವತ್ತಿನ ದಿನದರ್ಶಿಕೆ ಬಿಡುಗಡೆಯ ಕಾರ್ಯಕ್ರಮ ಕೂಡ ಅಷ್ಟೇ ಮಹತ್ವದ್ದಾಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ವಿಶೇಷವಾಗಿ ನಾವು ಹಿಂದೂ ಧರ್ಮ ಅಂತ ಎಲ್ಲಾ ಕಡೆ ಹೇಳ್ಕೊಂಡು ಹೋಗ್ತೇವೆ, ಆದ್ರೆ ಹಿಂದೂ ಧರ್ಮದ ಒಗ್ಗಟ್ಟಿಗೆ ನಾವೆಲ್ಲರೂ ಕೂಡ ಶ್ರಮ ವಹಿಸಿ ಕೆಲಸವನ್ನ ಮಾಡಬೇಕಾಗೈತಿ. ಅಂತ ಪರಿಪಾಠವನ್ನ ನಮಗೆ 2025 ಸಾಕಷ್ಟು ಹಾಕಿಕೊಟ್ಟೈತೆ ಅಂತಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. 2025 ಪ್ರಾರಂಭದಲ್ಲಿ ಪ್ರಾರಂಭವಾದಂತ ಮಹಾಕುಂಭ ಮೇಳದಿಂದ ಹಿಡ್ಕೊಂಡು ನಮ್ಮ ಗದಗಿನ ಅತಿರುದ್ರ ಮಹಾಯಜ್ಞದ ಕಾಲದವರೆಗೂ ಕೂಡ ಧರ್ಮ ಪರಿಪಾಲನೆಯ ಪಾಠವನ್ನ, ಧರ್ಮ ರಕ್ಷಣೆಯ ಪರಿಪಾಠವನ್ನ 2025 ನಮಗೆ ಕಲಿಸಿಕೊಟ್ಟೈತಿ. ಅದನ್ನು ನಾವು ಮರಿಬಾರದು. ನಮ್ಮ ಧರ್ಮದ ಮೇಲೆ ಬೇರೆ ಬೇರೆ ರೀತಿಯಾದಂತ ಪ್ರಹಾರವನ್ನ ಬೇರೆಯವರು ಯಾವ ರೀತಿ ಮಾಡ್ತಾ ಇದ್ದಾರೆ, ಯಾವ ರೀತಿ ಷಡ್ಯಂತ್ರವನ್ನ ನಮ್ಮ ಸಮಾಜದ ಮೇಲೆ, ನಮ್ಮ ಧರ್ಮದ ಮೇಲೆ ರೂಪಿಸ್ತಾ ಇದ್ದಾರೆ, ಅವುಗಳನ್ನ ಎದುರಿಸಲಿಕ್ಕೆ ನಾವು ಒಗ್ಗಟ್ಟಾಗಿ ನಿಲ್ಲಬೇಕು ಅನ್ನುವಂತ ಒಂದು ಪರಿಪಾಠವನ್ನ ನಮಗೆ 2025 ಕಲಿಸಿಕೊಟ್ಟೈತಿ. ಆ ಪಾಠಗಳನ್ನ ಅರಿವಿನಲ್ಲಿ ಇಟ್ಟುಕೊಂಡು ಮುಂಬರತಕ್ಕಂಥ ನಿರ್ಮಾಣದಲ್ಲಿ ನಮ್ಮ ಧರ್ಮ, ನಮ್ಮ ಸಮಾಜದ ಸಂಘಟನೆಗೆ ಒಗ್ಗಟ್ಟಿನಿಂದ ನಾವೆಲ್ಲರೂ ಕೂಡ ನಿಲ್ಲುವಂತ ಕೆಲಸ ಆಗಬೇಕು. ಅಂತ ಸಂಕಲ್ಪವನ್ನ ಪರಮ ಪೂಜ್ಯರ ಸಾನ್ನಿಧ್ಯದ ಒಳಗೆ ನಾವೆಲ್ಲರೂ ಕೂಡ ಮಾಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಶ್ರೀಮನ್ ಆದಿ ಶಂಕರಾಚಾರ್ಯರ, ಶ್ರೀಮನ್ ಸಹಜವಂತ ಗಿರಿಜಿ ಮಹಾರಾಜರ ಕೃಪೆಯ ಆಶೀರ್ವಾದ ಸದಾಕಾಲ ಸರ್ವರ ಮೇಲೆ ಇದ್ದು 2025 ಕೂಡ ಫಲಪ್ರದವಾಗಿರ್ತಕ್ಕಂಥ ಒಂದು ಯುಗ ನಮಗೆ ಆಗಲಿ ಅನ್ನುವಂತ ಒಂದು ಪ್ರಾರ್ಥನೆಯನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ನಾವು ಬಹುತೇಕ ಪಾಶ್ಚಾತ್ಯ ವಾತಾವರಣಕ್ಕೆ ಎಷ್ಟು ಮಾರಿ ಹೋಗಿವೆ ಅಂತಂದ್ರ, ನಾವು ಹಿಂದೂ ಧರ್ಮದ ಪ್ರಕಾರ ಯುಗಾದಿ ನಮ್ಮ ಹೊಸ ವರ್ಷ ಪ್ರಾರಂಭ ಅಂತಂದ್ರೆ ನಾವೆಲ್ಲರೂ ಭಾವಿಸ್ತೇವೆ, ಆಚರಿಸ್ತೇವೆ. ಆದ್ರ ಬೇರೆಯವರ ಜೊತೆಗೆ ಹೊಂದ್ಕೊಳ್ಳಿಕ್ಕಾದ್ರೂ ಕೂಡ ನಾವು 26 ಜನವರಿಯಿಂದ ನಮ್ಮ ಹೊಸ ವರ್ಷ ಪ್ರಾರಂಭ ಅಂತ ತಿಳುವಳಿಕೆಗೆ ನಾವು ಬರಬೇಕಾಗೈತಿ. ನಾವು ನಮ್ಮತನವನ್ನ ಬಿಟ್ಟು ಕೊಡದೆ ಯಾವಾಗ ನಾವು ಮುಂದಿರ್ಲಿಕ್ಕೆ ಸಾಧ್ಯ ಹೆಜ್ಜೆಯನ್ನು ಇಡ್ತೀವಿ, ಅವಾಗ ನಮ್ಮ ಧರ್ಮಕ್ಕೆ ಉಳಿಗೆ ಸಾಧ್ಯತೆ ಐತಿ ಅನ್ನುವಂಥದ್ದನ್ನ ನಾವು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ, ಇಂಥ ಒಂದು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಕಳೆದ ವರ್ಷ ಪೂಜ್ಯ ತಂದೆಯವರು ಬಂದು ಈ ದಿನದರ್ಶಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅನಿವಾರ್ಯ ಕಾರಣದಿಂದ ಅವರ ಅನುಪಸ್ಥಿತಿಯಲ್ಲಿ ಇವತ್ತು ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಸೌಭಾಗ್ಯ, ಪರಮ ಪೂಜ್ಯರ ಆಶೀರ್ವಾದ ದರ್ಶನವನ್ನು ಪಡೆದುಕೊಳ್ಳುವಂತ ಸೌಭಾಗ್ಯ ನನಗೆ ದೊರಕಿಸಿಕೊಟ್ಟಿದ್ದು ನನ್ನ ಪುಣ್ಯ ಅಂತಂದು ಭಾವಿಸಿ, ಇಂಥ ಕಾರ್ಯಕ್ರಮದಲ್ಲಿ ಕೂಡ ನನಗೆ ಚಿಕ್ಕವನಾದರೂ ಕೂಡ ನನ್ನ ಬಹಳಷ್ಟು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ಆಹ್ವಾನಿಸಿ ನನ್ನ 2 ಅನಿಸಿಕೆಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂಥ ಪರಮ ಪೂಜ್ಯರನ್ನಾಗಿ ಎಲ್ಲ ಗೌರವಾನ್ವಿತರಿಗೆ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ 2 ಮಾತುಗಳನ್ನ ನಾನು ಮುಗಿಸಿ ಎಲ್ಲರೂ ನಮಸ್ಕಾರ. ಕಾಲದಿಂದ ಇವತ್ತು ಚಂದ್ರಗುಪ್ತ ಮೌರ್ಯನ ಸಾಮ್ರಾಜ್ಯದಿಂದ ಹಿಡಿದು ಇಲ್ಲೇ ನಮ್ಮ ಚಿತ್ರದುರ್ಗದ ಕೋಟೆ ಕಟ್ಟಬೇಕು ಮಂತ್ರಿಗಳಾಗಿರ್ಬೋದು, ಏನಾರ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕಾದ ಮಂತ್ರಿಗಳಾಗಿರ್ಬೋದು, ಎಲ್ಲರೂ ಸಹಿತ ಈ ಸಾಮ್ರಾಜ್ಯಕ್ಕೆ ಕಟ್ಟಬೇಕಾದ ಒಂದು ಮಾರ್ಗದರ್ಶನ ಮಾಡಿದಂಥ ಮಹಾನ್ ಒಂದು ಗುರುಗಳಾಗಿ ಕೆಲಸ ಮಾಡಿದಂಥವರು ಈ ಬ್ರಾಹ್ಮಣ ಸಮಾಜದಲ್ಲಿ. ಆದ್ದರಿಂದ ಇವತ್ತು ಮತ್ತೆ ನಮ್ಮ ಈಗೇನು ನಮ್ಮ ಉಮೇಶ್ವರು ಹೇಳಿದ್ರು ಆರೈಕೆಗಳೆಲ್ಲ ಮತ್ತೆ ಒಂದು ಹಿಂದೂ ಸಮಾಜ ಇಡೀ ವಿಶ್ವದಲ್ಲೇ ಭಾರತ ಉತ್ಕೃಷ್ಟತೆ ಅನ್ನುವಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ವಿ. ಅದಕ್ಕೆ ತಮ್ಮೆಲ್ಲ ಪ್ರಯತ್ನ, ತಮ್ಮೆಲ್ಲ ಸರ್ಕಾರ, ತಮ್ಮ ಮಾರ್ಗದರ್ಶನ ಬಹಳಷ್ಟು ಅವಶ್ಯಕತೆ ಇದೆ. ಅಂತ ಸಂದರ್ಭದಲ್ಲಿ ಇವತ್ತು ಮತ್ತೆ ತಾವು ಈ ಹಿಂದೂ ಸಮಾಜವನ್ನು ಗಟ್ಟಿಗೊಳಿಸಕ್ಕೆ ಎಲ್ಲ ಇತರೆ ಸಮಾಜದವರನ್ನ ಹೊರಟುಕೊಡಿ. ಹಿಂದೂ ಸಮಾಜದಲ್ಲಿ ನಾವೆಲ್ಲ ಒಂದು ಮೇಲು ಕೀಳು ಅಲ್ಲಾದ್ರೆ ನಾವೆಲ್ಲ ಒಂದು ಅನ್ನುವಂಥ ಭಾವನೆಯನ್ನ ತರ್ತಕ್ಕಂಥ ಈ ಉತ್ಕೃಷ್ಟವಾದ ಕಾರ್ಯಕ್ರಮವನ್ನು ನಿಮ್ಮಿಂದ ಪ್ರಾರಂಭವಾಗಿದ್ದು ಬಹಳಷ್ಟು ಖುಷಿ ಪಡುವಂಥ ಸಂಗತಿ. ಆದ್ದರಿಂದ ನಿಮಗೆ ಕೋಟಿ ಕೋಟಿ ನಮ್ಮನ್ನು ಸಲ್ಲಿಸಿ ನಾನು ಈ ಸಮಾರಂಭ
ಮತ್ತೊಮ್ಮೆ ನಮ್ಮ ಸದಯಾನಂದಗಿರಿ ಸ್ವಾಮೀಜಿಗಳು ನಡೆಸಿಕೊಟ್ಟಂತ ಕಾರ್ಯ ಇಡೀ ಗದಗಿಗೆ ಒಂದು ಹೆಮ್ಮೆ ಪಡುವಂತ ಕಾರ್ಯ ಇದೆ. ಇಡೀ ಗದಗಲ್ಲ, ಇಡೀ ಕರ್ನಾಟಕ ರಾಜ್ಯ, ಇಡೀ ದೇಶದಲ್ಲಿ ಅದು ಜನ ಮೆಚ್ಚುವಂತ ಕೆಲಸವನ್ನ ಅದರ ಮುಖಾಂತರ ಸ್ವಾಮೀಜಿಯವರ ಕರ್ತೃತ್ವದಲ್ಲಿ ನಮ್ಮೆಲ್ಲರಿಗೂ ಸಹಿತ ಒಂದು ಒಳ್ಳೆಯ ಭಾವ ಬಂದಿದೆ. ಗದಗಿನ ಜನತೆ ಪುಣ್ಯವಂತರು, ಭಾಗ್ಯವಂತರು ಅನ್ನುವಂತ ಒಂದು ವಿನೀತ ಭಾವವನ್ನ ವ್ಯಕ್ತಪಡಿಸಿ ಇಂಥ ಸಂದರ್ಭದಲ್ಲಿ ಅವಕಾಶ ಕೊಟ್ಟಂತ ಎಲ್ಲ ಗುರುಗಳಿಗೆ ವಂದಿಸಿ ಈ ಕಾರ್ಯಕ್ರಮ ಈ ಹೇಳಿದ್ರಲ್ಲ ಆ ರೀತಿಯಾದ ನಮ್ಮ ನಾಯಕರಾದಂತ ಸಿ ಪಾಟೀಲ್ ಗೌರವಾಧ್ಯಕ್ಷತೆಯಲ್ಲಿ ನಡೆದಂತ ಈ ಕಾರ್ಯಕ್ರಮ ಅದೇ ಸಮಿತಿಯಿಂದ ಇನ್ನೂ ಮುಂದೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಇದೇ ರೀತಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಹಿಂದೂ ಸಮಾಜವನ್ನು ಗಟ್ಟಿಗೊಳಿಸುವಂತ ಕೆಲಸ ಆಗಲಿ ಅಂತೇಳಿ ಅವರ ಆಶೆ ವ್ಯಕ್ತಪಡಿಸಿದಾರೆ. ಅದಕ್ಕೆ ನಾವೆಲ್ಲರೂ ಸಹಿತ ಅವ್ರ ಜೊತೆ ಬೆನ್ನೆಲುಬಾಗಿ ನಿಂತು ಕೆಲಸವನ್ನು ಮಾಡ್ತೀವಿ ಅಂತೇಳಿ ಈ ಮಾತನ್ನು ಹೇಳಿ ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ಬಂದು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಯಾ ಶ್ರೀಮಂತರಲ್ಲ, ದಾನಿಗಳಲ್ಲ, ಎಲ್ಲ ಸಮಾಜದವ್ರು ಕೂಡಿ ಮಾಡೋದಂತ ಒಂದು ಅತಿರುದ್ರ ಮಹಾಯಾಗ. ನಾವು ನೀವು ಅನ್ನೋದನ್ನ ಅತಿರುದ್ರ ಮಹಾಯಜ್ಞ ಮಾಡುವಂತರ ಪ್ರೇರಣೆ ಭಗವಂತ ನೀಡಿದ. ನಾವೆಲ್ಲ ನಿಮಿತ್ತ ಮಾತ್ರ. ಗುರುಜಿಯವರು ಬಂದು ಒಂದು ಅತಿರುದ್ರ ಮಹಾಯಜ್ಞ ಮಾಡಬೇಕು ನೀವು ಅಂತ ಹೇಳಿದಾಗ ಎಲ್ಲ ಒಂದು ಸಮೂಹ ಸಂಘ ಕಟ್ಕೊಂಡು ನಮ್ಮ ವೆಂಕಟೇಶಣ್ಣ ಆದಿಯಾಗಿ ಜಿಲ್ಲಾ ಅಗದಿ ಫಸ್ಟ್ ನಮಗೊಂದು ಇನ್ಸ್ಪಿರೇಷನ್ ಕೊಟ್ಟವರು ಯಾರಂದ್ರೆ ಬ್ರಾಹ್ಮಣ ಸಮಾಜ ಅಧ್ಯಕ್ಷರಾದಂತ ವೆಂಕಟೇಶ್ ಕುಲಕರ್ಣಿ. ಯಜ್ಞ ಯಾಗಾದಿಗಳಂದ್ರೆ ನಮ್ಮ ಲಿಂಗಾಯತರಿಗೆ ಅಷ್ಟು ಬರ್ತಿಲ್ಲ. ಯಜ್ಞ ಯಾಗಾದಿಗಳ ಬಗ್ಗೆ ನಮಗಷ್ಟು ಮಾಹಿತಿನೂ ಇಲ್ಲ. ಆದ್ರೆ ಇದನ್ನ ಮೂಲ ನಮ್ಮ ಮಹಾನ್ ಸಹದೇವಾನಂದಜಿ ಗುರುಜಿ ಹಾಕಿದಾಗ ನಮ್ಮ ರವಿ ಅಣ್ಣ ಕೂಡ ವೆಂಕಟೇಶ್ ಅಣ್ಣ ಎಲ್ಲರೂ ಕೂಡ ನಿಂತಾಗ ಇದು ಬಹಳ ದೊಡ್ಡ ಒಂದು ಯಜ್ಞ ಮಾಡ. ಹಿಂದಿನ ಕಾಲದಾಗ ಎಲ್ಲ ಬ್ರಾಹ್ಮಣರು ಬಹಳ ಪೌರೋಹಿತ್ಯ ಮಾಡ್ತಿದ್ರು, ಬಹಳಷ್ಟು ಶಾಸ್ತ್ರಬದ್ಧವಾಗಿ ಮಾಡ್ತಿದ್ರು ಅಂತಂದು ವೆಂಕಟೇಶ್ ಅಣ್ಣ ನಾವು ತಿಳಿಸಿ ಹೇಳಿದಾಗ ನಾವೆಲ್ಲರೂ ಕೂಡ ಮಾಡೋದಂತ ಅತಿರುದ್ರ ಮಹಾಯಜ್ಞ. ಬ್ರಾಹ್ಮಣರ ಬಗ್ಗೆ ನಾವು ಹೇಳ್ಬೇಕಂದ್ರೆ ಹಿಂದಿಂದನೂ ಯಾವತ್ತು ಸನಾತನ ಕಾಲದಿಂದನೂ ನಮ್ಮ ಹಿಂದೂ ಪದ್ಧತಿ ಧರ್ಮ ಉಳಿಬೇಕಾದ್ರೆ ಬ್ರಾಹ್ಮಣರ ಕೊಡುಗೆ ಬಹಳ ಐತಿ, ಬಹಳ ಅಂದ್ರೆ ಬಹಳ ಐತಿ. ಯಾಕಂದ್ರೆ ನಾನು ಇನ್ನೊಂದು ಬ್ರಾಹ್ಮಣರ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿಲ್ಲ ನೆಲಗೊಳಗೆ. ಆದ್ರೆ ನಮ್ಮ ಮಹಾನ್ ಸಹದೇವಾನಂದ ಗುರುಜಿಯವರು ಏನೊಂದು 150-200 ಜನ ಉಜ್ಜಯಿನಿ ಮಹಾಕಾಲದಿಂದ ಋತ್ವಿಜರನ್ನು ಕರೆಸಿದ್ರು. ಆ ಋತ್ವಿಜರು ಎಲ್ಲರಿಗೂ ಅವ್ರಿಗೆ ನಮ್ಮ ಕಡೆಯಿಂದ ನಾವು ಬಾಯಿ ಹೋಗಿಲ್ಲ ಅಂತಂದ್ರೆ ನಾವು ಬೈತಿದ್ರು. ಅವ್ರಿಗೆಲ್ಲರೂ ಬ್ರಾಹ್ಮಣ ದೇವತಾ ಅನ್ನೋದು ಗೌರವ ಕೊಟ್ಟು ಗುರುಜಿ ಅವ್ರು ಇಲ್ಲಿ ನೋಡ್ಕೊಳ್ರಿ ಇಷ್ಟ ಹೋಗ್ರಿ. ಆ ಗುರುಜಿ ಎಲ್ಲಾ ಫಂಕ್ಷನ್ ಸ್ಟೇಜ್ ಎಲ್ಲ ಬಿಟ್ಟು ಅವ್ರಿಗೆ ಯಾವತ್ತೂ ಬ್ರಾಹ್ಮಣರಿಗೆ ಊಟ ಮಾಡಿಸೋದು, ದಕ್ಷಿಣ ಕೊಡೋದು, ಅಗದಿ ಎಷ್ಟು ಕಾಳಜಿ ತಗೊಂತಿದ್ರು ಅಂದ್ರೆ ನಾವು ಅದನ್ನ ಫೋಕಸ್ ಮಾಡ್ತಿದ್ವಿ. ಏನ್ ಗುರುಜಿ ಅವರು ಯಾರ ಬರ್ಲಿ ಮಂತ್ರಿ ಕೊಡೋದ್ರಲ್ಲಿ ಯಾರ ಬರ್ಲಿ बिठाओ उनको 5 मिनट अंदर क्या गुरु जी नहीं नहीं आप ध्यान रखना अध्यक्ष जी तो ब्राह्मणों का खाना उनको दक्षिणा देना और ಊಟ ನೀತಿ ದಕ್ಷಿಣ ಭಾಳ ಯಾಕಂದ್ರೆ ನಾವೆಲ್ಲ ನಮ್ಮ ಪಾಪ ಕರ್ಮಗಳನ್ನ ನಾವೆಲ್ಲ ತೊಳ್ಕೋಬೇಕಾದ ಯಾವತ್ತು ಹಿಂದ ಯಾವತ್ತು ಪುರಾಣ ವೇದದಾಗ ಹೇಳ್ತಾರೆ ಕನ್ನಡ ಬಂದಾಗ ಬ್ರಾಹ್ಮಣರಿಗೆ ದಾನ ಮಾಡಿ ಬ್ರಾಹ್ಮಣರಿಗೆ ಊಟ ಹಾಕಬೇಕು. ಯಾಕಂದ್ರೆ ನಮ್ಮ ಪಾಪ ಕರ್ಮ ಅವ್ರು ತೊಳ್ಕೊಂಡು ನಮ್ಮ ಪಾಪ ಅವ್ರು ತಗೊಂಡು ಅದನ್ನೆಲ್ಲ ದೇವರ ಇದ್ರೊಳಗೆ ಅವ್ರನ್ನೆಲ್ಲ ಮಾಡ್ತಾರೆ. ಇಲ್ಲ ಇದು ಫ್ಯಾಕ್ಟ್ ಐತೆ ನನಗೆ ಹೇಳಿದ್ರೆ ನಾನು ಯಾರು ನನಗಂತೂ ಇದಿಲ್ಲ. ಈಗ ಇವಾಗೆಲ್ಲ ನೋಡ್ಬೇಕು ಬ್ರಾಹ್ಮಣರಿಗೆ ದಾನ ಮಾಡಿ ಬ್ರಾಹ್ಮಣರು ಅಂದ್ರೆ ಅಷ್ಟು ಒಂದು ದೈವಿಕವಾದ ಅಂತ ಬ್ರಾಹ್ಮಣ ಸಮಾಜ ಅಂದ್ರೆ ನಮ್ಗೆಲ್ಲಾನು ಯಾವಾಗಲೂ ಆಶೀರ್ವಾದ ಮಾಡ್ಕೊಂಡು ಒಳ್ಳೆ ಕಾಲದಾಗ ಇದು ಮಾಡ್ಕೊಂಡು ಬಂದಿರೋರು. ಅದಕ್ಕೆ ಈ ಒಂದು ಏನು ಅತಿರುದ್ರ ಮಹಾಯಜ್ಞ ಸಮಿತಿಗೆ ಜಿಲ್ಲಾ ಬ್ರಾಹ್ಮಣ ಸಂಘದಿಂದ ಇವತ್ತೇನು ಸನ್ಮಾನ ಇಟ್ಕೊಂಡಿರಿ ನಮ್ಮ ಏನ್ ಕಮಿಟಿಯವರಾದಂತ ಎಲ್ಲರಿಗೂ ಹೃದಯ ತುಂಬಿ ತಮ್ಗೆಲ್ಲ ಧನ್ಯವಾದ ಸಲ್ಲಿಸ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬೆನ್ನೆಲುಬಾಗಿ ಯಾವತ್ತೂ ಗೌರವಾಧ್ಯಕ್ಷರಾಗಿ ನಮ್ಮ ಸಿ ಪಾಟೀಲ್ ಸಾಹೇಬರು ಬರೇ ಹಂಗ ಅದನ್ನ ಅವರು ಒಂದು 10-15 ದಿವಸ ಸ್ಟಾರ್ಟ್ ಕೊಟ್ಟು 15 ದಿವಸನು ಸಿ ಪಾಟೀಲ್ ಸಾಹೇಬರು ನಿಂತು ಹಂಗ ತನ್ನೋ ಮನ ಧನದಿಂದನು ಅವರು ಬಂದು ಏನಪ್ಪ ಇದು ಮಾಡಿದೆ ಅಂತ ಹೇಳಿ ನಾವು ಬಹಳ ಹಿಂದೆ ಮಾರ್ಗದರ್ಶಕರಾಗಿ ನಿಂತು ಬಹಳಷ್ಟು ಒಂದು ಕಾರ್ಯಕ್ರಮ ಯಶಸ್ವಿಗೆ ನಮ್ಮೆಲ್ಲ ಬೆನ್ನೆಲುಬಾಗಿ ನಿಂತಿದ್ರು. ಅದಕ್ಕೆ
ಈ ಒಂದು ಅತಿರುದ್ರ ಮಹಾಯಜ್ಞ ಮಾಡಕ್ಕ ಆಮೇಲೆ ವೆಂಕಟೇಶ್ವರ ಬೆಂಬಲ ಕೇಳೋದು ಗುರುಜಿ ಇಲ್ರಿ ನಮಗೂ ಬ್ರಾಹ್ಮಣರ ನಾವಿಲ್ಲಿ ಮಾಡ್ತೀವಿ ಅಂತ ಆದ್ರೆ ಅದು ಆಮೇಲೆ ಗೊತ್ತಾಗ ವೆಂಕಟೇಶ್ವರ ಹೇಳೋಣ ಅದಕ್ಕೆ ಬಹಳ ಉಜ್ಜಯಿನಿ ಮಹಾಕಾಲದಾಗ ಇವತ್ತು ನೀವು ಯೂಟ್ಯೂಬ್ದಾಗ ಉಜ್ಜಯಿನಿ ಮಹಾಕಾಲ ಅಂತ ಹೊಡೋದು ನೋಡ್ರಿ ಅಲ್ಲೇನ ನಿಮಗೆ ಮಂಗಳಾರತಿ ಇರ್ತೈತಿ ಇಲ್ಲಿ ಏನ್ ಕೇಳಿರೋ 10 ದಿವಸ ಸೇಮ್ ಮಂಗಳಾರತಿ ಸೇಮ್ ಹಾಡು ಸೇಮ್ ಒಂದು ಎಲ್ಲ ಶಾಸ್ತ್ರೋಕ್ತವಾಗೈತಿ ಅದಕ್ಕೆ ಅದು ಪದ್ಧತಿ ಬೇರೆ ಇರ್ತದೆ ಅಷ್ಟೇ ಆದ್ರೆ ಬಹಳ ಯಶಸ್ವಿಯಾಗಿ ಅತಿರುದ್ರ ಮಹಾಯಜ್ಞ ಗದಗೊಳಗ ಈಗ ವೆಂಕಟೇಶ್ವರ ಹೇಳ್ದಂಗ ಈ ಹಿಂದೆ ಆಗೇತಿಲ್ಲೋ ಮುಂದೆ ಆಗುತ್ತಿಲ್ಲೋ ಗೊತ್ತಿಲ್ಲ ಅಂತೇಳಿ ನಾವು ನಿಮಿತ್ತ ಮಾತ್ರ ಆ ಭಗವಂತ ಆ ಶಂಕರಾಚಾರ್ಯರು ನಮ್ಮ ರೀತಿಯೊಳಗೆಲ್ಲ ಮಾಡಿಸಿದಾರ ಅದಕ್ಕೆ ಇವತ್ತು ಏನು ಸನ್ಮಾನ ಮಾಡಾಕ್ತೀರಿ ಎಲ್ಲರಿಗೂ ಪೂರ್ವಕ ಧನ್ಯವಾದ ಹೇಳಿ ನಾನು ಎರಡು ಮಾತು ಎಲ್ಲರೂ ನಮಸ್ಕಾರ. ಜೈ ಹಿಂದ್ ಜೈ ಕರ್ನಾಟಕ. ಸಂತೋಷದ ವಿಷಯ ಏನಂತಂದ್ರೆ ಏನು ಗದಗ ನಗರದಲ್ಲಿ ಸುಮಾರು 8-9 ದಿನಗಳ ಕಾಲ ಅತಿ ವಿಜೃಂಭಣೆಯಿಂದ ಅಭೂತಪೂರ್ವವಾಗಿ ಅತಿರುದ್ರ ಮಹಾಯಜ್ಞ ಕಾರ್ಯಕ್ರಮ ಯಶಸ್ವಿಯಾಗಿ ಜರಗಲಿಕ್ಕೆ ತಾವೆಲ್ಲರೂ ಕಾರಣೀಭೂತರಂತ ಹೇಳಿದರೆ ತಪ್ಪಾಗಲ್ಲ. ಅಂತ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದವರು ನಮ್ಮ ಆತ್ಮೀಯ ಸ್ನೇಹಿತರಾದ ಕಿರಣ್ ಬೊಮ್ಮ ಅವರು. ನಾವು ಗದಗ ನಗರದೊಳಗೆ ನಮ್ಮ ತಿಳುವಳಿಕೆಯಲ್ಲಿ ಇಂಥ ಮಹಾಯಜ್ಞ ಕಾರ್ಯಕ್ರಮ ಆಗುವುದನ್ನು ನಾವು ಎಲ್ಲಿ ನೋಡಿದ್ದಿಲ್ಲ. ಏನೋ ಹೋದ ವರ್ಷದಲ್ಲಿ ಪ್ರಯಾಗರಾಜದಲ್ಲಿ ನಡೆತಕ್ಕಂಥ ಮಹಾಕುಂಭಮೇಳದಲ್ಲಿ ಭಾಗವಹಿಸಿದ ಅನೇಕ ಮಹಿಳೆಯರು ಬಂದು ಹೇಳ್ತಾ ಇದ್ರು, 2 ಕಣ್ಣುಗಳು ಸಾಲದಷ್ಟು ಮಹಾಕುಂಭ ಮೇಳ ಪ್ರಯಾಗರಾಜದಲ್ಲಿ ನಡೆಯಿತು ಅಂತ ಹೇಳ್ತಾ ಇದ್ರು. ಅಂತದೇ ಒಂದು ಮಿನಿ ಕುಂಭ ಮೇಳವನ್ನ ಗದಗ ನಗರದಲ್ಲಿ ನಡೆಸಿಕೊಟ್ಟರು ಯಾರಪ್ಪ ಅಂತಂದ್ರ ಸಹದೇವಾನಂದ ಜಿ ಗಿರಿಜಿ ಮಹಾರಾಜರ ನೇತೃತ್ವದಲ್ಲಿ ಸುಮಾರು 9 ದಿನಗಳ ಕಾಲ ಗದಗ ನಗರದಲ್ಲಿ ನಡೆಯಿತು. ಆ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿ ಆಗಿ ಕಾರ್ಯಕರ್ತರಂತಂದ್ರ ಏನು ನಮ್ಮ ಕಿರಣ್ ಕುಮಾರ್ ನೇತೃತ್ವದ ಒಂದು ತಂಡ ಇದೆ. ಆ ತಂಡದ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳು ಸದಸ್ಯರು ಮತ್ತು ಇತರ ಎಲ್ಲ ಸೇವಾ ಕಾರ್ಯಕರ್ತರು 9 ದಿನಗಳ ಕಾಲ ಆ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಬಹಳ ಮುಂಚಿನಲ್ಲೇ ನಿಂತು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು. ಈಗಾಗಲೇ ಅನೇಕರು ಹೇಳಿದ ಇಂಥ ಕಾರ್ಯಕ್ರಮ ಹಿಂದಿನೂ ಆಗಿಲ್ಲ, ಮುಂದೆ ಬಹುತೇಕ ಆಗ್ತಿದ್ದಲ್ಲೋ ಗೊತ್ತೂ ಇಲ್ಲ. ಅಂತ ಒಂದು ಕಾರ್ಯಕ್ರಮ ಯಶಸ್ವಿ ಆಗಿ ಕಾರಣೀಕರ್ತರಂತ ನಮ್ಮ ನರಗೂರು ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿ ಪಾಟೀಲ್ ಸಾಹೇಬರು ಗೌರವಾಧ್ಯಕ್ಷರಾಗಿ ಮತ್ತು ಕೆ.ಆರ್. ಪಾಟೀಲ್ ಗೌರವಾಧ್ಯಕ್ಷರಾಗಿ ಏನು ಈ ಒಂದು ಕಾರ್ಯಕ್ರಮದೊಳಗೆ ಸುಮಾರು 8,000ಕ್ಕೂ ಹೆಚ್ಚು ಮಹಿಳೆಯರನ್ನ ಒಂದುಗೂಡಿಸಿ ಸಹೋದರಿ ಮಾನ್ಯವರು ಏನೋ ಒಂದು ಕುಂಭ ಮೇಳದ ಮೆರವಣಿಗೆ ಮಾಡಿದ್ರು. ಅದು ಅದ್ಭುತವಾದಂತ ಮೆರವಣಿಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂತ ಒಂದು ಮೆರವಣಿಗೆ ಬಹುತೇಕ ಗದಗ ನಗರದಲ್ಲಿ ಯಾವಾಗಲೂ ಆಗಿಲ್ಲ ಅಂತ ನಾವೆಲ್ಲರೂ ಅನ್ಕೋಬೇಕು. ಅಂತ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿ ಸುಮಾರು 9 ದಿನಗಳ ಕಾಲ ಗದಗ ಜಿಲ್ಲೆಯ ಎಲ್ಲ ಜನರಿಗೆ ಕಣ್ಣು ಹಾಗೆ ಮಂತ್ರ ಪ್ರಣವ ಕಿವಿಗೆ ಕೇಳಿಸುವ ಹಾಗೆ ಎಲ್ಲರೂ ಬಂದು ಸಂತೋಷದಿಂದ ಕೂಡಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿಕ್ಕೆ ಕಾರ್ಯಕರ್ತರಾದಂತವರು ಗದಗ ಜಿಲ್ಲೆಯ ಜನರ ತಪ್ಪಾಗಲಾರದು. शब्दों में आज जो हम सनातन संस्कृति पद्धति परंपराएं देख रहे हैं, यह सिर्फ कारण है कोई तो भगवान शंकराचार्य हैं। जो आज मंत्र हम सुनते हैं, जो वेद और शास्त्र की परंपराओं को सुनते हैं, यह यदि आज बचा हुआ है तो कारण ब्राह्मण है। हमारे धर्म के ऊपर अनेकों बार प्रहार हुआ है। आप लोग इतिहास उठाएंगे तो देखेंगे कि चाहे विजयनगर साम्राज्य रहा या अनेकों प्रकार की धार्मिक स्थल रहे, सबको नष्ट करने की अनेकों बार कोशिश की गई है। परंपराएं बची है तो कारण शंकराचार्य भगवान है या ब्राह्मण समाज है। ब्राह्मण समाज भूखे प्यासे रह करके जंगलों में घास खा करके अपने जान और अपने प्राण की रक्षा करते हुए सनातन धर्म के पद्धति
अनेकों टुकड़ों में टूट चुके हैं। पहले बांग्लादेश हमारा था, पाकिस्तान हमारा था, अफगानिस्तान हमारा था, तुर्किस्तान हमारा था। ऐसे भारत की सीमा बहुत बड़ी थी। भारत के अंदर बौद्धिस्ट धर्म बहुत तेजी से बढ़ रहे थे और भगवान की परंपराओं को बहुत तेजी से नष्ट कर रहे थे। भगवान शिव का अवतार हुआ शंकराचार्य के रूप में। शंकराचार्य ने कोई तलवार से नहीं, कोई बम से नहीं, कोई गोली से नहीं, मंत्रों के द्वारा साथ करके बौद्ध को इस देश से बाहर किया और हमारी संस्कृति का, सनातन धर्म का रक्षा किया। तो कहीं न कहीं आज हम धर्म देख रहे, तिलक देख रहे, चंदन देख रहे, दीपक देख रहे, माला फूल या जो भी हमारी संस्कृति को हमें देखने का अवसर मिल रहा है, इसका श्रेय तो सिर्फ भगवान शंकराचार्य जी को जाता है। शंकराचार्य जी नहीं होते तो आज हमारा धर्म नहीं होती, हमारी संस्कृति नहीं होती, हमारी पद्धति परंपराएं नहीं होती। मैं ब्राह्मण समाज का प्रशंसा नहीं करना चाहूंगा, परंतु सत्य हमेशा कहना चाहिए। सत्य कहने से मैं कभी पीछे नहीं हटता हूँ और मैं मानता हूँ कि मनुष्य मेरा शत्रु हो सकता है, कोई व्यक्ति विशेष मेरा शत्रु हो सकता है, परंतु मैं कभी सत्य कहने से पीछे नहीं हटूंगा। ब्राह्मण समाज के ऊपर इतना अत्याचार होने के बाद भी आज ब्राह्मण समाज जीवित है। लाखों की संख्या में देश के अंदर है, करोड़ों की संख्या में देश के अंदर है, तो इन्होंने भूखे प्यासे रह करके सिर्फ धर्म की रक्षा करने के लिए अपना धर्म नहीं बदला। हमारे कर्नाटक में जोशी, कुलकर्णी और क्या क्या भाई, देश पांडे और देसाई, तो ये बहुत कम लोग देखने को मिलते हैं। जैसे आप महाराष्ट्र जाएंगे, मध्य प्रदेश जाएंगे, उत्तर प्रदेश जाएंगे, राजस्थान जाएंगे, हरियाणा, पंजाब जाएंगे, तो वहां पे आपको देखने को मिलेंगे तिवारी, पांडे, जोशी, शर्मा, मिश्रा। ये सभी जो लोग हैं, इन लोगों ने, इनके पूर्वजों ने भूखे प्यासे रह करके धर्म की रक्षा करी है, मठ मंदिरों की रक्षा करी है। तो ही आज हमें मंत्र सुनने को मिल रहा है, वेद सुनने को मिल रहा है, शास्त्र सुनने को मिल रहा है। नहीं तो ऐसे ऐसे आक्रमण हुए हैं इस समाज के ऊपर, इस धर्म के ऊपर, कि आप कल्पना नहीं कर सकते हैं। चैलेंज किए जाते थे, आप अपनी शिखा काट दो, जनेऊ उतार दो, आप धर्म बदल लो, आपको जीवित छोड़ देंगे। ब्राह्मण लोगों ने कहा कि आप हमारा गर्दन काट दो, मैं अपना शिखा नहीं काटने दूंगा। तुम्हारा जनेऊ उतार लो, मैं गौ हत्या का गोबरा मांस नहीं खाऊंगा, मैं गौ का खून नहीं पीऊंगा, मैं अपना धर्म नहीं बदलूंगा, चाहे मेरा प्राण चले जाए। तो लाखों लोगों ने अपनी आहुति दी है, लाखों लोगों ने आहुति दी है। मैं आपको प्रसन्न करने के लिए बात नहीं बोल रहा हूँ, आप इतिहास उठा के देखिएगा कि आप लोगों के साथ कितना अत्याचार हुआ है। आज का समाज जात के हिसाब से बढ़ते जा रहे हैं, धर्म को नहीं जानते, देवी देवताओं को भी जात में बांट दिया है, समाज में बांट दिया है, मंदिरों को भी बांट दिया। परंतु ब्राह्मण समाज धर्म संस्कृति क्या कहता है? मानवता। तो हमें कहीं न कहीं सबके कल्याण का चिंतन करना चाहिए। जैसे ब्राह्मण समाज सबके कल्याण का चिंतन करता है, वैसे हमें सबको एक हो करके सबके कल्याण का चिंतन करना चाहिए। सब खुश रहेंगे, सब आनंदित रहेंगे, सब प्रसन्नचित रहेंगे, तो कहीं न कहीं इस दुनिया के कोने में हम भी प्रसन्नचित रहेंगे। सबके घर में, सबके खेत में बारिश होगा, तो कहीं न कहीं हमारे खेत में बारिश हो जाएगा, सबका विकास होगा, तो हमारा विकास होगा, हमारे कार्यकर्ताओं का भी विकास होगा, सबका विकास होगा। मेरे कहने का भावना कितना है कि आप लोग अपनी संस्कृति को जाने, अपनी परंपराओं को जाने, अपनी व्यवस्थाओं को जाने, अपनी विचारधाराओं को जाने, अपने लक्ष्य को जाने, क्योंकि कहीं न कहीं हमारा समाज, चाहे वो रेड्डी है, गौड़ा है, लिंगायत है, कुर्बा है, ब्राह्मण है, या जो भी लोग हैं, सब लोग अपने लक्ष्य से भटके हुए हैं, सब लोग अपने लक्ष्य से भूले हुए हैं। क्योंकि कहीं न कहीं सबसे पहले हमारा धर्म, हमारा कर्तव्य बनता है कि मानव जाति का चिंतन करना, सबका भलाई
भलाई में हमारा भलाई है। अभी भी आप लोगों के पास समय है कि आप सब एक हो जाएं। आप सब एक रहेंगे तो कहीं न कहीं जो बड़े बड़े मंदिरों का निर्माण कर रहे हैं आप, बड़े बड़े मठों का निर्माण कर रहे हैं आप, बड़े बड़े बिल्डिंगों का निर्माण कर रहे हैं आप, ये कहीं बट न जाए, ये कहीं टूट न जाए, ये कहीं खत्म न हो जाए। क्योंकि आप देखिए, आपके भेदभाव के कारण से हिंदुस्तान के टुकड़े टुकड़े हो गए। कर्नाटक और महाराष्ट्र दूर होने में देरी नहीं लगेगा। वीजा पासपोर्ट लेके जाना पड़ेगा आपको दूसरी जगह। इसलिए धर्म के साथ साथ में एकता बहुत जरूरी है। एग्जाम्पल आपको देना चाहूंगा कि अतिरुद्र महायज्ञ हुआ तो करने के लिए किरण भूमा अकेले काफी थे, सीसी पाटिल जी अकेले काफी थे, अनेकों ऐसे कटक नगर में बड़े बड़े उद्योगपति हैं जो करने के लिए काफी थे। परंतु ये यज्ञ सबके कल्याण के लिए किया गया था, तो इस यज्ञ में सबका होना भी बहुत जरूरी था। इस यज्ञ के अंदर सफलता जब हमने प्राप्त किया, जब हमें सबका सहयोग, सबका मार्गदर्शन, सबका सानिध्य हमें जब प्राप्त हुआ, जब जाकर के अतिरुद्र यज्ञ निर्विघ्न संपन्न हुआ। इसीलिए मैं आपको कहना चाहूंगा कि जब भी आप कोई कार्यक्रम करें तो पहले अपने जात से बाहर हो जाए। सबको साथ में लेकर के जो कार्य करते हैं वही एक कार्यक्रम होता है, वही भगवान का कार्य होता है। सब जिसमें खुश होते हैं उसमें भगवान खुश होते हैं। आप भगवान को कितना भी सोना दान कर दोगे, कितना भी भूमि दान कर दोगे, चाहे 56 भोग लगाओगे, भगवान कभी खुश नहीं होंगे। भगवान खुश होते हैं तो सबकी एकता में, मानवता में, सबके कल्याण में, सबके भलाई में भगवान स्वयं उपस्थित हो जाते हैं। आपको यकीन नहीं होगा, आप कल्पना नहीं कर सकते हैं, यहाँ मानव शरीर बैठा हुआ है, देवियां बैठी हुई है, माताएं बैठी हुई है, किनके रूप में भगवती काली आके विराजमान हो जाए, किनके बीच में भगवान शंकर आके विराजमान हो जाए, ये हम नहीं जानते हैं। हमारी संस्कृति, हमारी पद्धति परंपराएं यही कहती है कि हर एक माँ देवी है, हर एक पुरुष शिव शंकर है। यदि हमें शंकर बनना है तो कहीं न कहीं भयंकर परिस्थितियों से गुजरना पड़ेगा, भयंकर कष्ट का सामना करना पड़ेगा। मानव शरीर पाने के बाद चाहे कृष्ण थे, चाहे राम थे, चाहे अनेकों लोग थे, जो भी इस युग में आए हैं, सबको दुख तकलीफ का सामना करना पड़ा है। आप लोग अपने दुख और तकलीफ से कभी घबराइएगा मत, कभी भगवान का सानिध्य को मत छोड़िएगा। हमेशा अच्छी आत्माओं की परीक्षाएं होती है, हमेशा अच्छे लोग दुख में पाए जाते हैं। इसका अर्थ ये नहीं है कि वो अच्छे नहीं है। एक कहानी है, बहुत छोटे से शब्दों में खत्म करना चाहूंगा। भगवान शिव पार्वती के साथ में एक यात्रा पर निकले थे। उन्होंने 2 घर जाना निश्चित किया। एक घर में गए तो एक पति और पत्नी भगवान शिव का जप कर रहे थे, ध्यान कर रहे थे, और वहाँ खाने को पानी भी नहीं था। गाय थी, गाय का दूध निकाल के भगवान शिव जी के पास में थोड़ा सा दे दिया कि भगवान ये दूध है, आप पिए, आप हमारे घर आए, मेरा सौभाग्य है। भगवान शिव वहां से दूध दिए और पीने के बाद बाहर निकले और यमराज को हुए दोनों को अपने पास बुला लीजिए। माता पार्वती बोली, शिव जी आपका सेवा किया, आपका भक्ति किया, आपको दूध ला के दिया, आपने बोला कि इनको अपने पास बुला लीजिए यमराज। भगवान शिव ने कहा कि देखो, इन्होंने जप किया, ध्यान किया, जीवन अपना तकलीफ में गुजारा और हमें जाने के बाद में एक लोटा दूध दिया, कम से कम इनको मोक्ष मिलना चाहिए। तो फिर उसके बाद भगवान शिव दूसरे घर में गए, जो बहुत बड़े उद्योगपति थे, हजारों गौएं वहां पर बंधी हुई थी, अनेक प्रकार की चीजें थी। भगवान शिव जब वहां पहुंचे तो भगवान शिव जी ने बोला, भैया भिक्षा उच्छा दो, क्योंकि भिक्षा की परंपरा है। भिक्षा जब मांग रहे थे तो उन्होंने कहा, मेरे पास कुछ नहीं है, आप जाओ। भगवान कुबेर को शिव जी ने बोला, मुझे इसको और सोना दो, और चांदी दो, और भूमि दो, और गाय दो।
पार्वती ने बोला इसने तुम्हारा अपमान किया, इसने तुम्हारा तिरस्कार किया, तुमने सोना दे दिया और चांदी दे दिया और भूमि दे दिया। भगवान शिव ने कहा ये पापी है, इसको और दो ताकि और पाप करे, इसको और दो ताकि और पाप करे, और जितना पाप करेगा उतना ज्यादा इसको कैंसर लगेगा, अनेकों प्रकार के रोग लगेंगे, अनेकों प्रकार के दोष लगेंगे, ये सड़ के मरेगा, ना इसके धन काम आएगा, ना इसके समाज काम आएगी, ना सोना ना चांदी काम आएगा। अर्थात यह है कि आपके जीवन में भी आपको दुख मिल रहा हो, तकलीफ मिल रहा हो, अनेकों प्रकार की समस्याएं आ रही हो, तो आप ये सोचना कि आपके साथ भगवान है। जो व्यक्ति आप देख रहे हैं कि भैया तो रानी है तो अंबानी है, उनके जीवन में इतनी समस्याएं होंगी, वो बहुत धार्मिक लोग हैं, मैं कोई नास्तिक नहीं कहना चाहूंगा, चाहे बद्रीनाथ है, चाहे केदारनाथ है, चाहे तिरुपति है, इन जगहों पे इनका बहुत ज्यादा योगदान है। पूरे देश ने देखा कि उन्होंने अपने पुत्र का विवाह किया या अन्य चीजें किया तो बहुत सनातन संस्कृति पद्धति परंपराओं से किया, परंतु कहने का भाव इतना है कि हम सबको एक होना चाहिए, एक होकर के जीवन जीना चाहिए। हम एक रहेंगे तो हमारी संस्कृति रहेगी, हमारी पद्धति परंपराएं रहेगी। भगवान शंकराचार्य जी कोई अमर नहीं थे, ना यहाँ कोई आया वो अमर है, परंतु शंकराचार्य जी की विचारधाराएं, उनकी सोच को हमें युगों युगों तक आगे लेके जाना है। आप देखिए कि भगवान शंकराचार्य जी के जो अनुयायी हैं, भगवान शंकराचार्य जी के जो लोग हैं, वो कहीं न कहीं वो भी अपने लक्ष्य से भूले हुए हैं, भटके हुए हैं। हमारे एक संस्था में 12 लाख 13 लाख सन्यासी पाए जाते हैं, ऐसे 13 अखाड़े हैं जिनके अंदर लाखों की संख्या में, करोड़ों की संख्या में सन्यासी पाए जाते हैं, परंतु वो शंकराचार्य के बारे में बात नहीं करते, बौद्ध के बारे में बात करते हैं, अनेकों लोगों के बारे में बात करते हैं, जो कि शंकराचार्य ने हमारे धर्म को बचाया, हमारे अस्तित्व को बचाया, हमारी तमाम व्यवस्थाओं को बचाया, हम उन्हें याद नहीं करते। कारण क्या जानते हैं? बौद्ध लोग एक एक रुपया इकट्ठा करके बौद्ध को भगवान बनाने के लाखों बुक छाप दिया, लाखों बुक छाप दिया और बुद्ध को भगवान साबित कर दिया, शांति का प्रतीक बना दिया। पूजा दीदी आइए, आपका स्वागत है, अभिनंदन है। पूजा दीदी अक्का गौरी जगह दो, हमारी बात को सुन ही नहीं रहे, खोए हुए हैं किरण जी। तो शंकराचार्य जी का प्रचार प्रसार करने के लिए आप लोग 1 रुपया खर्च नहीं करते हो। बौद्ध को चाहे आप राजभवन जाएंगे, चाहे विधानसभा जाएंगे और चाहे दिल्ली के संसद भवन में जाएंगे, सब जगह शांति का प्रतीक बना के बौद्ध को बैठा रखा है। दुर्भाग्य है कि आप लोग एक नहीं हुए, शंकराचार्य जी का प्रचार प्रसार में ध्यान नहीं दिया। बौद्ध का कहां तक प्रचार प्रसार हुआ? क्यों? क्योंकि जो बौद्धिस्ट थे उन्होंने अपना तन मन धन समर्पण करके लाखों के हिसाब से बुक छापा, मन ग्रंथ कहानियां छापी और बौद्ध को भगवान बना दिया। परंतु शंकराचार्य जी की विचारधाराओं के लिए आप लोगों ने 1 बुक नहीं छापा होगा, आप लोगों ने उनका प्रचार प्रसार नहीं किया होगा। आप सबका कर्तव्य बनता है कि शंकराचार्य के बारे में प्रचार प्रसार होना चाहिए, शंकराचार्य की विचारधाराओं का प्रचार प्रसार होना चाहिए। हम सबका कर्तव्य बनता है कि उनके बारे में बुक छापना चाहिए, उनका प्रचार प्रसार करना चाहिए, उनकी विचारधाराओं को समाज में लाना चाहिए। आज के जो युवा हैं, आज के जो बच्चे हैं, आज के जो लोग हैं, इनको शंकराचार्य के बारे में महत्व ही नहीं पता है। कुलकर्णी जी हमारी बात को ध्यान से सुनिए, क्या कह रहा हूं मैं। आप अध्यक्ष हैं, आपका कर्तव्य बनता है कि आप शंकराचार्य जी का प्रचार प्रसार करें, शंकराचार्य जी का बुक छापें। आप देखिए, कोई बुक स्टॉल पे चले जाइए या अनेकों जगहों पे चले जाइए, दुर्भाग्य हमारा देखिए भारत देश का वेद और शास्त्र
मिल जाएगी, मनगढ़ंत कहानी बना के उसके अंदर प्रिंट करके आपको दे दिया जाएगा। बौद्ध ने ये किया, बौद्ध ने वो किया, बौद्ध ने ऐसा किया, बौद्ध ने वैसा किया। मैं चैलेंज के साथ कहना चाह रहा हूं कि वो सारे के सारे बुक फर्जी हैं, सारे के सारे मनगढ़ंत कहानी है। बौद्ध कोई अवतार नहीं थे, अवतार थे तो भगवान शिव के अवतार शंकराचार्य थे, जिनके अनेकों एग्जाम्पल है, जिनको अनेकों जिनकी विचारधाराएं हैं, जिनको अनेकों जिनके अनेकों संकल्प थे। आप सबका कर्तव्य बनता है कि हर साल उनके नाम का बुक छापें, इस कैलेंडर के साथ में उनके बुक का भी विमोचन करें और फ्री बुक बांटें। तो सभी लोग हाथ उठाएं, खास करके ब्राह्मण समाज के लोग संकल्प लें, हाथ उठाएं। संकल्प मारने नाम प्रतिवर्ष भगवान शंकराचार्य का बुक बना करके बांटूंगा। माताएं देवियों हमारी बात को ध्यान से सुने, हाथ थोड़ा ऊपर करें, हाथ जोशी जी आप भी दोनों हाथ उठाइए, ऐसे नहीं चलेगा, दोनों हाथ, एक हाथ से काम नहीं, यही देश का दुर्भाग्य है, फॉर्मेलिटी नहीं करना है। भगवान शंकराचार्य हनुमान जी की कसम खा के आप सब लोग संकल्प लें कि आज से शंकराचार्य का इतिहास पढ़ेंगे और शंकराचार्य का प्रचार प्रसार करेंगे निस्वार्थ भाव से। तो बहुत ज्यादा हो गया, बहुत कम शब्दों में यहाँ से निकलना था मेरे को, पर बहुत ज्यादा हो गया। आप सभी लोगों का ब्राह्मण समाज का धन्यवाद करना चाहूंगा। भगवान शिव आपके जीवन में खूब उन्नति आए, खूब प्रगति आए, आप स्वस्थ रहोगे, बहुत माया को मेहनत से आप लोग कमा दोगे। अपना योगदान दिया है, चाहे सीसी पाटिल जी थे, किरण भूमा जी थे, अग्रवाल जी थे, या पार्टनर गौहर जी थे, या रवि किरण जी थे, रवि धनवी जी, यही मेरे को लेके आए यहाँ गदर में और तमाम लोगों को जोड़ करके इस आयोजन को संपन्न कराया। तो कहीं न कहीं आपको लोग पीछे रख देते हैं, आज समाज में सबके सामने हम आपको आगे रख देता हूँ कि आपके संकल्प से, आपके विचारधाराओं से इस यज्ञ को पूर्ण किया गया था। और ये यज्ञ संपूर्ण मानव के कल्याण के लिए किया गया था। कोई किरण भूमा के कल्याण के लिए, कोई दत्ता ग्रुप के कल्याण के लिए, कोई ब्राह्मण समाज के कल्याण के लिए, किसी व्यक्ति विशेष के लिए यज्ञ नहीं किया गया था। ये यज्ञ संपूर्ण मानव कल्याण के लिए किया गया था, सबके भलाई के लिए किया गया था, सबके स्वस्थ रहने के लिए किया गया था। आइए आपका स्वागत अभिनंदन करते हैं। गुलाब का जो हजारों की संख्याओं में माताओं को देखा, उधर की माता है विजय लक्ष्मी जी। कहीं न कहीं इनका स्वागत सबसे ज्यादा बनता था। वो आपकी देन है कि आपने दिन रात मेहनत करके हजारों की संख्या में माताओं को इकट्ठा किया